ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಹಾಗೆ ಮರೀದಿರಾ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಅಂದರೆ ನೀವು ಲಾಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. 180 ಡಿಗ್ರಿ ಮತ್ತು 90 ಡಿಗ್ರಿ ಅಂತ ಕ್ಯಾಮ್ರಾ ಅಂತ ಹೇಳಿದ್ದೆ. ಅದು ಆಲ್ರೆಡಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದರಲ್ಲಿ 90 ಡಿಗ್ರಿ ಮತ್ತೊಂದು ಕ್ಯಾಮ್ರಾ, ಇದು ಇಂಟರ್ನಲ್ ಬ್ಯಾಟ್ರಿ ಆಪ್ರೇಟೆಡ್ ಕ್ಯಾಮ್ರಾ ಬರುತ್ತೆ. ಇದು 1 ಇಂಚ್ ಕ್ಯಾಮ್ರಾ, ಇಂಟರ್ನಲ್ ಬ್ಯಾಟ್ರಿ ಆಪ್ರೇಟೆಡು SS304 ಬರುತ್ತೆ ನೋಡಿ. ಲೆನ್ಸ್ ಬಂದು ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಮತ್ತು 6 LEDs ಬರುತ್ತೆ ಇದರಲ್ಲಿ. ಬ್ರೈಟ್ನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಬ್ಯಾಕ್ ಸೈಡು ಈ ಥರ ಬರುತ್ತೆ, ಫ್ರಂಟ್ ವ್ಯೂ ಈ ಥರ ಬರುತ್ತೆ. SS304 ಬರುತ್ತೆ ನೋಡಿ. ಇದು ಥ್ರೆಡ್ಡಿಂಗ್ ಟೈಪ್ ಬರುತ್ತೆ, ಮತ್ತು ಇಲ್ಲೊಂದು ನೀವು ಕೇಬಲ್ ಕನೆಕ್ಟ್ ಮಾಡೋ ಪಿನ್ ಬರುತ್ತೆ, ಮತ್ತು ಇಲ್ಲಿ ಓರಿಂಗ್ ಸಿಸ್ಟಮ್ ಅಂತ ಬರುತ್ತೆ. ಯಾವ ಥರ ಕನೆಕ್ಟ್ ಮಾಡೋದು ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ ನಿಮಗೆ. ಇದು ನೋಡಿ, ಇದು ನಿಮ್ಮ ಕೇಬಲ್ಗೆ ಅಟ್ಯಾಚ್ ಮಾಡಿರೋ ಥರ ಅಂದ್ಕೊಳ್ಳಿ. ಈ ಪಿನ್ನು ನಿಮ್ಮ ಕೇಬಲ್ ಅಟ್ಯಾಚ್ ಆಗಿದೆ ನೋಡಿ. ಈ ಥರ ಪಿನ್ನು ಈ ಥರ ಫಿಕ್ಸ್ ಮಾಡಿದ್ರೆ LEDs ಮತ್ತು ಕ್ಯಾಮ್ರಾ ಎರಡೂ ಆನ್ ಆಗುತ್ತೆ ನೋಡಿ. ಈ ಥರ ಬ್ರೈಟು ತುಂಬ ಚೆನ್ನಾಗಿ ಬರುತ್ತೆ. ಇದು 90 ಡಿಗ್ರಿ ಕ್ಯಾಮ್ರಾ, ಇಂಟರ್ನಲ್ ಬ್ಯಾಟ್ರಿ ಆಪ್ರೇಟೆಡು. ನೀವು 4 ಅವರ್ ಚಾರ್ಜ್ ಮಾಡಿದ್ರೆ 5 ಅವರ್ಸ್ ಬ್ಯಾಕಪ್ ಬರುತ್ತೆ ನೋಡಿ. ಈ ಥರ ಇಂಟರ್ನಲ್ ಬ್ಯಾಟ್ರಿ ಆಪ್ರೇಟೆಡು ಬ್ಯಾಕ್ ಸೈಡ್ ಪಿನ್ ಬಂದು ಈ ಥರ ಅಟ್ಯಾಚ್ ಮಾಡಿ, ಮತ್ತು ಈ ಥರ ಕ್ಯಾಪ್ ಇದನ್ನು ಫಿಕ್ಸ್ ಮಾಡಿ, ಮತ್ತು ಈ ಥರ ಥ್ರೆಡ್ಡಿಂಗ್ ಹಾಕಿದ್ರೆ, ಥ್ರೆಡ್ಡಿಂಗ್ ಟೈಟ್ ಮಾಡಿದ್ರೆ ಇಷ್ಟೇ ಮುಗೀತು. ನಿಮ್ಮ ಕೇಬಲ್ ಕನೆಕ್ಟ್ ಮಾಡೋದು ಇಷ್ಟೇನೆ. ಮತ್ತು ನೀವು ರಿಮೂವ್ ಮಾಡಬೇಕಂದ್ರೆ ಇದೇ ನೆಟ್ಟು ರಿಮೂವ್ ಮಾಡಿ, ಮತ್ತು ಇದು ಬ್ಯಾಕ್ ತೊಗೊಳ್ಳಿ, ಇಷ್ಟೇ ಕ್ಯಾಮ್ರಾ ರಿಮೂವ್ ಆಗುತ್ತೆ. ಮತ್ತು ಯಾವುದೇ ಥರ ಫಿಕ್ಸ್ ಮಾಡಿ ಈ ಕ್ಯಾಪ್ ಒಂದು ಹಾಕಿ ಟೈಟ್ ಮಾಡಿಕೊಂಡ್ರೆ ಫಿಕ್ಸ್ ನೋಡಿ. ಈ ಥರ ನಿಮ್ಮ ಕೇಬಲ್ಗೆ ಈ ಥರ ಅಟ್ಯಾಚ್ ಮಾಡಿಕೊಡ್ತೀರಿ. ಇಲ್ಲಾಗಲಿ ಮತ್ತು ಈ ಪೊಸಿಷನಲ್ಲಾಗಲಿ ಈ ಪೊಸಿಷನ್ ಯಾವುದೇ ವಾಟರ್ ಲೀಕೇಜ್ ಬರೋಲ್ಲ. ಇದು 1 ಇಂಚ್ ಕ್ಯಾಮ್ರಾ ಆಗಿರುತ್ತೆ. ಮತ್ತು ಇದನ್ನು ನೀವು ಯಾವ ಥರ ಚಾರ್ಜ್ ಮಾಡ್ಬೋದು ಅಂತ ಕೇಳ್ಬೋದು ನೋಡಿ. ಇದೇ ಪಿನ್ನ ರಿಮೂವ್ ಮಾಡಿ ತೆಗೀರಿ. ನಿಮ್ಮ ಮೊಬೈಲ್ ಚಾರ್ಜಿಂಗ್ ಬರುತ್ತಲ್ಲ ಮನೆಯಲ್ಲಿ, ಈಗ ಆಲ್ರೆಡಿ ಎಲ್ಲರ ಹತ್ರನೂ ಮೊಬೈಲ್ಸ್ ಇರುತ್ತೆ. ಅದೇ ಮೊಬೈಲ್ ಚಾರ್ಜಿಂದ ಸೇಮ್ ಪಿನ್ ಬರುತ್ತೆ ನಿಮಗೆ ನೋಡಿ. ಈ ಥರ ಸೇಮ್ ಪಿನ್ ಬರುತ್ತೆ. ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ. ಇದು ಮೊಬೈಲ್ USB ಪಿನ್ ಬರುತ್ತೆ. 4 ಅವರ್ ಚಾರ್ಜ್ ಮಾಡಿದ್ರೆ 5 ಅವರ್ ಬ್ಯಾಕಪ್ ಬರುತ್ತೆ. ಏನಕ್ಕೆ ಈ ಥರ ಮಾಡಿದ್ದೀನಿ ಅಂದರೆ, ಕೆಲವು ಕಡೆ ಎಲ್ಲ ಪವರ್ ಸಿಗೋಲ್ಲ, ಕೆಲವು ಕಡೆ UPS ಎಲ್ಲ ತೊಗೊಂಡೋಗೋಕ್ಕಾಗಲ್ಲ. ಈಗ ಗಾಡೀಲಿ ಹೋಗ್ತೀರಿ, ಗಾಡೀಲಿ UPS, ಲ್ಯಾಪ್ಟಾಪು, TV, ಮೊಬೈಲು ಇವೆಲ್ಲ ತೊಗೊಂಡೋಗಿ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಂಟರ್ನಲ್ ಬ್ಯಾಟ್ರಿ ಮಾಡೋದ್ರಿಂದ ನೀವು ಬರೀ ಒಂದು ಲ್ಯಾಪ್ಟಾಪ್ ಆಗಲಿ ಇಲ್ಲ ಮೊಬೈಲ್ ಆಗಲಿ ತೊಗೊಂಡು ಹೋದರೆ ಈಸಿಯಾಗಿ ಯಾವುದೇ ಪವರ್ ಅವಶ್ಯಕತೆ ಇರೋಲ್ಲ ನಿಮಗೆ. ಲ್ಯಾಪ್ಟಾಪ್ ಅಂದರೆ ಲ್ಯಾಪ್ಟಾಪ್ಗೆ ಮೇಲೆಗಡೆಯಿಂದ AV ಪಿನ್ ಕನೆಕ್ಟ್ ಮಾಡಿ, ಇದು ಇಲ್ಲೇ ಡೈರೆಕ್ಟ್ ಇಲ್ಲೇ ಪವರ್ ಇರುತ್ತಲ್ವ ಇದರಲ್ಲಿ, ಇಲ್ಲೇ ಕನೆಕ್ಟ್ ಆಗಿರುತ್ತೆ. ಇಲ್ಲಿಂದ ನಿಮ್ಗೆ ವೈರಲ್ಲಿ ನಿಮ್ಮ ಕೇಬಲ್ ಇರುತ್ತಲ್ವ, ಆ ಕೇಬಲ್ ಕನೆಕ್ಟ್ ಮಾಡಿದ್ರೆ ಮೇಲ್ಗಡೆ AV ಪಿನ್ ಬರುತ್ತೆ ನಿಮಗೆ. AV ಪಿನ್ನಲ್ಲಿ ಲ್ಯಾಪ್ಟಾಪ್ಗಾದರೂ ಕನೆಕ್ಟ್ ಮಾಡ್ಕೊಳ್ಳಿ, ಇಲ್ಲ TVಗಾದರೂ ಕನೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಮೊಬೈಲ್ಗಾದರೂ ಕನೆಕ್ಟ್ ಮಾಡ್ಕೊಳ್ಳಿ. ಯಾವುದೇ UPS ಅವಶ್ಯಕತೆ ಇರೋಲ್ಲ, ಯಾವ ಬ್ಯಾಟ್ರಿ ಪ್ಯಾಕಪ್ಪು ಬೇಕಾಗಿರೋಲ್ಲ ನಿಮಗೆ. ಈಸಿಯಾಗಿ ಒಬ್ಬರೇ ಹೋಗಿ